ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಗಳಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನ ಎಕ್ಸಸೈಸ್ 2.1 ನೋಡಿದ್ದೀವಿ. ಎಕ್ಸಸೈಸ್ 2.1 ನೋಡಿದ್ವಿ. ಅಲ್ಲಿ ಎಡಿಷನ್ ಆಫ್ ಫ್ರ್ಯಾಕ್ಷನ್, ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್, ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನಲ್ ನಂಬರ್ಸ್ ಅದನ್ನು ನೋಡಿದ್ವಿ. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರನ್ನು ನೋಡಿದ್ವಿ. ಈ ಒಂದು ಎಕ್ಸಸೈಸ್ 2.2ನಲ್ಲಿ ಇವತ್ತು ನಾವು ಮಲ್ಟಿಪ್ಲಿಕೇಷನನ್ನು ನೋಡೋಣ. ಮಲ್ಟಿಪ್ಲಿಕೇಷನ್ ಆಫ್ ಫ್ರ್ಯಾಕ್ಷನ್ಸ್. ಮಲ್ಟಿಪ್ಲಿಕೇಷನನ್ನು ನಾವು ನೋಡಿದರೆ, ಈಗ ನಾನು ಒಂದು ಹೋಲ್ ನಂಬರನ್ನು ತಗೊಳ್ತಾ ಇದ್ದೀನಿ, ಇಂಟು 2/3 ಅಂತ ನಾನು ತಗೊಳ್ತಾ ಇದ್ದೀನಿ. 5 ಇಂಟು 2/3 ಇದು ಫ್ರ್ಯಾಕ್ಷನ್ ನಂಬರ್, ಇದು ಹೋಲ್ ನಂಬರ್ ಇದೆ, ಹೌದಾ? ಇದು ಫ್ರ್ಯಾಕ್ಷನಲ್ ನಂಬರ್, ಇದು ಹೋಲ್ ನಂಬರ್ ಇದೆ. ಹಾಗಾದರೆ ನಾವೇನು ಮಾಡಬೇಕು, ಈ ನ್ಯೂಮನೇಟರ್ ಇದು ನೋಡಿ, ಇಲ್ಲಿ ಏನೂ ಇರಲಿಲ್ಲ ಅಂದರೆ 1 ಇರ್ತಾ ಇದೆ. ಹಾಗಾಗಿ ನಾವು ಮಲ್ಟಿಪ್ಲಿಕೇಷನಲ್ಲಿ ಏನು ನೆನ್ಪಿಟ್ಕೊಳ್ಬೇಕು, ನ್ಯೂಮನೇಟರನ್ನು ನ್ಯೂಮನೇಟ್ರಿಗೆ ಇಂಟು ಮಾಡ್ತೀವಿ, ನ್ಯೂಮನೇಟರ್ ಜೊತೆಗೆ ಇಂಟು ಮಾಡ್ತೀವಿ, ಡಿನಾಮಿನೇಟರನ್ನು ಡಿನಾಮಿನೇಟರ್ನ ಜೊತೆಗೆ ಇಂಟು ಮಾಡ್ತೀವಿ. ನ್ಯೂಮನೇಟರ್ ಜೊತೆಗೆ ಇಂಟು ಮಾಡ್ತೀವಿ, ಡಿನಾಮಿನೇಟರ್ ಜೊತೆಗೆ ಇಂಟು ಮಾಡ್ತೀವಿ. ಡಿನಾಮಿನೇಟರ್ನಲ್ಲಿ ಏನೂ ಇರಲಿಲ್ಲ ಅಂದರೆ 1 ಇರ್ತಾ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ, ಹೌದಾ? ಓಕೆ, ಹಾಗಾದರೆ ನೋಡಿ, ಈಗ 5 2s 10 ಆಗ್ತಾ ಇದೆ, ಡಿವೈಡೆಡ್ ಬೈ 3. ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಎಕ್ಸಸೈಸ್ ಇದು, ಮಲ್ಟಿಪ್ಲಿಕೇಷನ್ ಆಫ್ ಫ್ರ್ಯಾಕ್ಷನ್ನು. ನೀವು ಅತ್ಯಂತ ಸರಳವಾಗಿ ಇದನ್ನು ಬಿಡಿಸ್ಬೋದು. ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. 5 2s ಅಂದರೆ ಇದು ನ್ಯೂಮರೇಟರ್ ಇದೆ, 2 ನ್ಯೂಮರೇಟರ್ ಇದೆ, ಇವೆರಡನ್ನು ಇಂಟು ಮಾಡಿ ಇಲ್ಲಿಡ್ತೀವಿ. ಡಿನಾಮಿನೇಟರ್ನಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ತಿಳ್ಕೊಂಡು ಅದನ್ನು ಇಂಟು ಮಾಡಿ ಇಲ್ಲಿಟ್ಟಿರ್ತಾ ಇದ್ವಿ. ಓಕೆ, ಒಂದು ಇಲ್ಲಿ ಒಂದು ವೇಳೆ ನಮಗೆ 2/3 ಇಂಟು 4/5 ಇತ್ತಂದರೆ, ಇಲ್ಲೂ ಕೂಡ ಹಾಗೆ ನ್ಯೂಮನೇಟರನ್ನು ನ್ಯೂಮನೇಟರ್ ಜೊತೆಗೆ, ಡಿನಾಮಿನೇಟರ್ ಜೊತೆಗೆ ಇಂಟು ಮಾಡಬೇಕು. 4 2s 8, 3 5s 15. ಇದು ಮಲ್ಟಿಪ್ಲಿಕೇಷನ್ ಆಫ್ ಫ್ರ್ಯಾಕ್ಷನನ್ನು ನಾವು ನೋಡ್ತಾ ಇದ್ವಿ. ಮಲ್ಟಿಪ್ಲಿಕೇಷನ್ ಆಫ್ ಫ್ರ್ಯಾಕ್ಷನ್ ಇದನ್ನು ನಾವು ಕೊನೆಯದಾಗಿ ಆಮೇಲೆ ಸಿಂಪ್ಲೆಸ್ಟ್ ಕ್ಯಾನ್ಸಲ್ ಆಗ್ತಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸಿಂಪ್ಲೆಸ್ಟ್ ಫಾರ್ಮಿಗೆ ಇಡಬೇಕು. ಫ್ರ್ಯಾಕ್ಷನನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ಇಡಬೇಕು. ನೋಡೋಣ ಒಂದೊಂದಾಗಿ ಈ ಎಕ್ಸಸೈಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ನಾವು 2.2 ಎಕ್ಸಸೈಸನ್ನು ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದರೆ ನಮಗೊಂಥರ ಅದು ಗೇಮ್ ಕಂಡಂಗೆ ಕಾಣಿಸುತ್ತೆ, ಒಂದು ಗೇಮ್ ಕಂಡಂಗೆ ಕಾಣಿಸುತ್ತೆ, ಆಟ ಆಡಿದ ಥರ. ವಿಚ್ ಆಫ್ ದ ಡ್ರಾಯಿಂಗ್ A to D ಶೋಸ್, ಇಲ್ಲಿ ಡ್ರಾಯಿಂಗ್ ಕೊಟ್ಟಿದ್ದಾನೆ ABCD ಅಂದರೆ ಈ ನಂಬರು ಇದರಲ್ಲಿ ಯಾವುದನ್ನು ತಿಳಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ವಿಚ್ ಆಫ್ ದ ಡ್ರಾಯಿಂಗ್ A to D ಶೋಸ್ 2 of 1/5. ವಿಚ್ ಆಫ್ ದ ಡ್ರಾಯಿಂಗ್ A to D ಶೋಸ್ 2 of 1/2. ವಿಚ್ ಆಫ್ ದ ಡ್ರಾಯಿಂಗ್ಸ್ A to D ಶೋಸ್ 3 of 2/3. ವಿಚ್ ಆಫ್ ದ ಡ್ರಾಯಿಂಗ್ A to D ಶೋಸ್ 3 of 1/4. ನೋಡಿ, 2 of 1/5 ಇದು ಫಸ್ಟ್ ಕ್ವಶನ್ ಇದೆ. ಚೆಕ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಮೊದಲು ಇದನ್ನು ಬರ್ಕೊತಾ ಇದ್ದೀನಿ. 1 2 ಇಲ್ಲಿ, ಹೌದಾ? 3 ಪಾರ್ಟ್ಸ್ ಇದೆ, ಈಕ್ವಲ್ 3 ಪಾರ್ಟಲ್ಲಿ 2 ತೊಗೊಂಡಿದ್ದಾರೆ, ಅಂದರೆ ಇದನ್ನು ನಾವು 2/3 ಅಂತ ಬರೀಬೋದು. ಇದನ್ನು 2/3, ಇದನ್ನು 2/3. ಇಲ್ಲಿ ನೋಡಿ, ಹಾಫ್ ಮಾಡಿದ್ದಾರೆ, ಹೌದಾ? ಅಂದರೆ ಇದನ್ನು 1/2 ಅಂತ ಬರೀಬೋದು, ಇದು 1/2 ಆಗ್ತಾಯಿದೆ. ಇಲ್ಲಿ ನೋಡಿ, 1 2 3 4, 1ರಲ್ಲಿ 4 ಈಕ್ವಲ್ ಪಾರ್ಟ್ಸ್ ಆಗಿದೆ, ಅಂದರೆ ಒಂದಕ್ಕೆ ಕಲರಿಂಗ್ ಮಾಡಿದರೆ, ಅಂದರೆ ಇದನ್ನು 1/4 1/4 1/4 ಅಂತ ತೊಗೊಳ್ತಾ ಇದ್ದೀವಿ. ಇಲ್ಲಿ ನೋಡಿ, 1 2 3 4 5 ಈಕ್ವಲ್ ಪಾರ್ಟ್ ಇದೆ, ಅದರಲ್ಲಿ ಒಂದಕ್ಕೆ ಕಲರ್ ಮಾಡಿದ್ದಾರೆ, ಹಾಗಾದರೆ 1/5 ಅಂತ ತೊಗೊಳ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮಗೆ 1/5 ಅಂತ ಕೊಟ್ಟಿದ್ದಾರೆ. 1/5 ಎಲ್ಲಿದೆ? ಇಲ್ಲಿದೆ. ಎಷ್ಟಿದೆ 1/5? 2 ಇದೆ. 2ಅನ್ನು ಆ್ಯಡ್ ಮಾಡೋ ಬದಲು 2ರಿಂದ ಇಂಟು ಮಾಡಿದರೆ ಆಯಿತು. 2 times of 1/5, 2 times of 1/5, that is 2 into 1/5. So this diagram shows the 2 into 1/5. This diagram shows the 2 into 1/5. 2 into 1/5 is which one? D1. ಹೌದಾ? ಓಕೆ, ಈಗ ಸೆಕೆಂಡನ್ನು ಬರ್ತಾ ಇದ್ದೀನಿ. 2 into 1/2. ಇಲ್ಲಿ 1/2 ಎಲ್ಲಿದೆ ನೋಡಿ, ಇಲ್ಲಿದೆ, ಹೌದಾ? 1/2 ಇರ್ತಕ್ಕಂಥದ್ದು ಎಷ್ಟು ಡಯಾಗ್ರಾಮ್ಸ್ ಇದೆ? 2 ಇದೆ. ಇನ್ಸ್ಟೆಡ್ ಆಫ್ 1/2 + 1/2 ನಾವೇನು ಮಾಡೋಣ, 2 into 1/2 ಮಾಡ್ಬೋದು. 2 into 1/2, 2 times of 1/2, ಹೌದಾ? 2 into 1/2 ಅಂದರೆ ಸೆಕೆಂಡ್ ಒನ್ 2 into, ಇದು ಫಸ್ಟ್ ಒನ್ ಅಲ್ಲ, ಓಕೆ, ಇದು ಸೆಕೆಂಡ್ ಒನ್
2 ಇಂಟು 1/2 ಯಾವ ಫಿಗರು? ಡಿ. ಯಾವ ಡಯಾಗ್ರಾಮು? ಡಿ ಡಯಾಗ್ರಾಮ್. ಇಟ್ ಇಂಡಿಕೇಟ್ಸ್ 2 ಇಂಟು 1/2. 2 ಇಂಟು 1/2. ಈಗ ನಾನು ಥರ್ಡ್ ಬರ್ತಾ ಇದ್ದೀನಿ. 2/3. 2/3 ಇದು ಆಯಿತು, ಇದು ಕೂಡ ಆಯಿತು. 2/3. 2/3 ಎಲ್ಲಿದೆ? ಇಲ್ಲಿದೆ. ಟೋಟಲ್ 3 ಈಕ್ವಲ್ ಪಾರ್ಟ್ಸ್ ಮಾಡಿ 2 ಪಾರ್ಟ್ಸನ್ನು ಕಲರ್ ಮಾಡಿದರೆ ಎಲ್ಲದಕ್ಕೂ ಅಂಥದ್ದು ಎಷ್ಟಿದೆ? 3 ಇದೆ. ಎಷ್ಟಿದೆ? 3 ಸರ್ಕಲ್ಸ್ ಇದೆ. ಹಾಗಾದರೆ 3 ಇಂಟು 2/3. ಥರ್ಡ್ ಒನ್ 3 ಇಂಟು 2/3. ಎಷ್ಟೊಂದು ಸರಳ ಅಲ್ಲ? 2/3. ಎ ಡಿನೋಟ್ಸ್ 3 ಇಂಟು 2/3. ಎ ಡಿನೋಟ್ 3 ಇಂಟು 2/3. ಓಕೆ. ಈಗ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ನಾವು ನೋಡ್ಬೋದು 1/4 ಇದೆ. ಇಲ್ಲೂ ಕೂಡ 1/4. ಎಷ್ಟಿದೆ ಅಂಥದ್ದು? 1/4. 1 2 3. ಸೊ 3 ಇಂದ ಇಂಟು ಮಾಡಿದರೆ ಆಯಿತು. ಹಾಗಾಗಿ ದ ಫೋರ್ತ್ ಒನ್ ಈಸ್ 3 ಇಂಟು 1/4. 3 ಇಂಟು 1/4 ಯಾವುದಿದೆ? C1. ಎಸ್, ಎಷ್ಟೊಂದು ಸರಳ ಇದೆಯಲ್ಲ, ಆಟ ಆಡ್ತಾರ. ಇಟ್ ಈಸ್ ಜಸ್ಟ್ ಲೈಕ್ ಅ ಗೇಮ್ ಥರ ನಮಗೆ ಕಾಣಿಸ್ತಾ ಇದೆ. ಓಕೆ, ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ಸೆಕೆಂಡ್ ಕ್ವಶನ್. Some pictures A to C are given below. Tell which of them shows. ಓಕೆ, ನೋಡೋಣ ಏನಿದೆ ಫಸ್ಟ್ ಕ್ವಶನ್ನಲ್ಲಿ. ವಿಚ್ ಆಫ್ ದೆಮ್ ಶೋಸ್ 3 ಇಂಟು 1/5 ಈಸ್ ಈಕ್ವಲ್ ಟು 3/5. 3 ಇಂಟು 1/5 ಈಸ್ ಈಕ್ವಲ್ ಟು 3/5. ನಾನು ಹೀಗೆ ನಿಮಗೆ ಹೇಳಿದ್ದೆ, ಇಂಟು ಮಾಡಿದರೆ 3 1 3 ಆಗ್ತಾ ಇದೆ. ಇಲ್ಲಿ 5 ಕೆಳಗಡೆ ಏನೂ ಇರಲಿಲ್ಲ ಅಂದರೆ 5 1 5. ಸೊ ಇಟ್ ಈಸ್ 3/5. ಇಟ್ ಈಸ್ 3/5 ಆಗ್ತಾ ಇದೆ. ಹೌದಾ? ಇದು ಕರೆಕ್ಟ್ ಇದೆ. ಇದು ಇಲ್ಲಿ ಎಲ್ಲಿ ಡಿನೋಟ್ ಮಾಡುತ್ತೆ ನೋಡಿ. 1/5 ಇದರಲ್ಲಿ 1/3 ಇದೆ, ಇದರಲ್ಲಿ 4/5 ಇದೆ, ಇಲ್ಲಿದೆ ನೋಡಿ 1/5. ಸೊ ಇಲ್ಲಿ 1/5, ಇದು 1/5, ಇದರಿಂದ 1/5, ಇದರಿಂದ 1/5. ಸೊ ಇದನ್ನು 1/5 1/5 1/5 ಇಲ್ಲಿಂದ ಆಲ್ ಆರ್ ಈಕ್ವಲ್ ಪಾರ್ಟ್ಸ್ ಇದೆ. ಇಲ್ಲಿಂದ 1 ಪಾರ್ಟ್ ತೊಗೊಂಡಿದ್ದಾರೆ, ಇಲ್ಲಿಂದ 1 ಪಾರ್ಟ್ ತೊಗೊಂಡಿದ್ದಾರೆ, ಇಲ್ಲಿಂದ 1 ಪಾರ್ಟ್ ತೊಗೊಂಡಿದ್ದಾರೆ. ಅದೆಲ್ಲನೂ ನಾವು ಆ್ಯಡ್ ಮಾಡಿದರೆ ಇದರಿಂದನೇ 3 ಪಾರ್ಟ್ ತೊಗೊಂಡ್ರೆ ನಮಗೆ ಎಷ್ಟು ಈಕ್ವಲ್ ಇರುತ್ತೋ ಅಷ್ಟೇ ಈಕ್ವಲ್ ಇರುತ್ತೆ. ಹೌದಲ್ಲ? ಇಲ್ಲಿ ನೋಡ್ಬೋದು ನಾವು 1 2 3 ಪಾರ್ಟ್ಸ್. ಹಾಗಾದರೆ ಅದೇನಾಗುತ್ತೆ? 3 ಇಂಟು 1/5. 3 ಇಂಟು 1/5. 1 2 3. 3 ಇಂಟು 1/5 ದಟ್ ಈಸ್ ಈಕ್ವಲ್ಸ್ ಟು 3/5. 3/5. ಹೌದಾ? ಸೊ ಇಲ್ಲಿ ಸಿ ದಿಸ್ ಒನ್ ಇಟ್ ಡಿನೋಟ್ಸ್ 3 ಇಂಟು 1/5 ಈಸ್ ಈಕ್ವಲ್ಸ್ ಟು 3/5. ಈಕ್ವಲ್ ಸೈನು ಕೂಡ ಅವರು ಕೊಟ್ಟಿದ್ದಾರೆ. ಹೌದಾ? ಓಕೆ, ಈಗ ಎರಡನೇದಕ್ಕೆ ಬರೋಣ. 1/3. ಔಟ್ ಆಫ್ 3ನಲ್ಲಿ 1 ಪಾರ್ಟ್ ಕಲರ್ ಮಾಡಿರ್ತಕ್ಕಂಥದ್ದು ಎಲ್ಲಿದೆ? ಇಲ್ಲಿದೆ. ಇಲ್ಲಿ 3 ಈಕ್ವಲ್ ಪಾರ್ಟ್ಸ್ ಮಾಡಿಕೊಂಡು 1 ಪಾರ್ಟನ್ನು ಕಲರ್ ಮಾಡಿದ್ದಾರೆ. ಇಂಥದ್ದು ಎಷ್ಟಿದೆ? ನಮಗೆ 2 ಸರ್ಕಲ್ ಇದೆ. ಹೌದಾ? 2 ಸರ್ಕಲ್ಲು 1/3 ಪಾರ್ಟನ್ನು ಕಲರ್ ಮಾಡಿದ್ದಾರೆ. ಇದು ಇಂಟು ಮಾಡಿದರೆ ಏನಾಗುತ್ತೆ? 2 1 2. 2 1 2 ಡಿವೈಡೆಡ್ ಬೈ 3. ಅಂದರೆ ಇನ್ಸ್ಟೆಡ್ ಆಫ್ 1ಅನ್ನು ಅದೇ 2 ಕಲರ್ ಮಾಡಿದ್ದಾರೆ ಅಂತಂದರೆ ಒಂದೇ ಸರ್ಕಲ್ಲಿ 2 ಕಲರ್ ಮಾಡಿದ್ದಕ್ಕೂ ಸೇಮ್ ಆಗುತ್ತೆ. ನೀವು 2 ಬೇರೆ ಬೇರೆ ಸರ್ಕಲ್ ಮಾಡಿದರೂ ಅದು ಸೇಮ್ ಆಗುತ್ತೆ. ಸೇಮ್ ಪಾರ್ಟ್ಸ್ಗಳನ್ನು ನಾವು ನೋಡ್ಬೋದು. ಹಾಗಾಗಿ ಇದನ್ನು ಯಾವುದಕ್ಕೆ ಡಿನೋಟ್ ಮಾಡ್ತಾ ಇದ್ದಾರೆ? ದಿಸ್ 8th one denotes 2 ಇಂಟು 1/3 ಈಸ್ ಈಕ್ವಲ್ಸ್ ಟು 2/3. 2 ಇಂಟು 1/3 ಈಸ್ ಈಕ್ವಲ್ಸ್ ಟು 2/3 ಅಂತ ನೋಡಿದ್ವಿ. ಇಲ್ಲಿ ನಾವು ನೋಡ್ಬೋದು 4 ಪಾರ್ಟ್ಸ್ ಇದೆ. 1 2 3 4 ಪಾರ್ಟ್ಸ್ ಇದೆ. ಈ 4 ಪಾರ್ಟ್ಸಲ್ಲಿ ಇಲ್ಲೂ 4 ಪಾರ್ಟ್ಸಲ್ಲಿ 3 ಪಾರ್ಟ್ಸನ್ನು ಕಲರ್ ಮಾಡಿದ್ದಾರೆ. ಅಂದರೆ 3/4 ಅಂತ ಒಂದು 1 2 3 ಅಂಥದ್ದೆಷ್ಟಿದೆ? 3 ಇದೆ. 3 ಇಂಟು 3/4. 3 ಇಂಟು 3/4 ಅದು ಎಷ್ಟಾಗುತ್ತೆ ನೋಡಿ? 3 ಇಂಟು 3/4 ಈಸ್ 9/4. 9/4 ನೋಡಿ. ಇನ್ಸ್ಟೆಡ್ ಆಫ್ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಈ ಒಂದು ಬಾಕ್ಸಿಂದ ಕಲರನ್ನು ತೆಗೆದುಬಿಟ್ಟು, ಹೌದಾ, ಇಲ್ಲಿ ತುಂಬ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಹೌದಾ? ಓಕೆ, ಇಲ್ಲಿ ಕಲರ್ ತೆಗೆದಿದ್ದೀನಿ, ಇಲ್ಲಿ ಪ್ಲೇನ್ ಆಗಿದೆ. ಈ ಬಾಕ್ಸಿಂದನೂ ಕೂಡ ಕಲರನ್ನು ತೆಗೆದು ಇಲ್ಲಿ ತುಂಬ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಹೌದಾ? ಓಕೆ,
ಅಂದರೆ ನಮಗೆ ನೋಡಿ 1 2 2 ಕಂಪ್ಲೀಟ್ ಆಯಿತಾ. 2 ಆಫ್ ಮೇಲ್ಗಡೆ ಎಷ್ಟಿದೆ 1/4, 2 ಆಫ್ 1/4, 2 ಆಫ್ 1/4 ಇದೆ. ಆದರೆ ಇದು 9/4 ಬರ್ತಾ ಇದೆ, 2 ಆಫ್ 1/4 ಬರ್ತಾ ಇದೆ. ಇದು ನೋಡಿ 2 ಆಫ್ 1/4 ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಇಂಪ್ರಾಪರ್ಗೆ ಕನ್ವರ್ಟ್ ಮಾಡಿ 4 2s 8, 8 + 1 9/4. ಹೌದಾ ಇಲ್ಲೋ 9/4. ಅಂದರೆ ಇದು ಥರ್ಡ್ ಒನ್ ಏನು ಇದೆ ಬಿ ಇದೆ. ಇದು ಥರ್ಡ್ ಒನ್ನನ್ನು ಡಿನೋಟ್ ಮಾಡ್ತಾ ಇದೆ. ಅದನ್ನು ನಾವು ಗುರುತಿಸ್ಬೇಕಷ್ಟೆ, ಅದನ್ನು ಗುರುತಿಸ್ಬೇಕು. ದ ಫಸ್ಟ್ ಒನ್ 3 × 1/5 is equals to 3/5, which one? Cth one. And the second 2 × 1/3, that is equals to 2/3. Which one it denotes? A. The picture A, it denotes 2 × 1/3 is equal to 2/3. And the third one that is 3 × 3/4 is equals to 2 ಆಫ್ 1/4. ಇದು ಯಾವುದನ್ನು ಡಿನೋಟ್ ಮಾಡ್ತಾ ಇದೆ? ಬಿ ಅನ್ನು ಡಿನೋಟ್ ಮಾಡ್ತಾ ಇದೆ. ಬಿ ಪಿಕ್ಚರ್ ಏನನ್ನು ಡಿನೋಟ್ ಮಾಡ್ತಾ ಇದೆ? 2 × 3/4 ಈಸ್ ಈಕ್ವಲ್ಸ್ ಟು 2 ಆಫ್ 1/4 ಅಂತ ಡಿನೋಟ್ ಮಾಡ್ತಾ ಇದೆ. 2 ಆಫ್ 1/4 ಅಂತ ಡಿನೋಟ್ ಮಾಡ್ತಾ ಇದೆ. ಹೌದಾ ಇಲ್ಲೋ? ಓಕೆ. ಅತ್ಯಂತ ಸರಳವಾಗಿರತಕ್ಕಂತಹ ಪ್ರಶ್ನೆಗಳು. ನಂತರದ ಒಂದು ಪ್ರಶ್ನೆ ಕೂಡ ಅತ್ಯಂತ ಸರಳ ಇದೆ. ಈಗ ನಂತರದ ಒಂದು ಪ್ರಶ್ನೆ ನೀವು ಎಷ್ಟು ಸರಳ ಇದೆ ಅಂತಂದರೆ ವಿತಿನ್ 5 ಮಿನಿಟ್ಸಲ್ಲಿ ಇದನ್ನು ನೀವು ಮಾಡಿ ಮುಗಿಸ್ತೀರಾ. ಹೌದಾ? ಇಲ್ಲಿ ನೋಡಿ, ಮಲ್ಟಿಪ್ಲೈ ಆ್ಯಂಡ್ ರೆಡ್ಯೂಸ್ ಟು ಲೋವೆಸ್ಟ್ ಫಾರ್ಮ್ ಆ್ಯಂಡ್ ಕನ್ವರ್ಟ್ ಇಂಟು ಅ ಮಿಕ್ಸ್ಡ್ ಫ್ರ್ಯಾಕ್ಷನ್. Multiply and reduce to lowest form and convert it into a mixed fraction. Convert it into a mixed fraction. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ಥರ್ಡ್ ಪ್ರಾಬ್ಲಮನ್ನು. 7 × 3/5. 7 × 3/5 ನೋಡೋಣ. ಈಗ 7 3s 21. ನ್ಯೂಮನೇಟರನ್ನು ನ್ಯೂಮನೇಟರ್ ಜೊತೆಗೆ ನಾವು ಇಂಟು ಮಾಡಬೇಕು. 21/5. ಹೌದಾ? ಇದನ್ನು ಕ್ಯಾನ್ಸಲ್ ಆಗ್ತಿತ್ತು ಅಂದರೆ ಕ್ಯಾನ್ಸಲ್ ಮಾಡಿ ಬರೆಯೋದನ್ನು ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತಾ ಇದ್ದೀವಿ. ರೆಡ್ಯೂಸ್ಡ್ ಫಾರ್ಮ್ ಆರ್ ಲೋವೆಸ್ಟ್ ಫಾರ್ಮ್. ಹೌದಾ? ಸಿಂಪ್ಲೆಸ್ಟ್ ಫಾರ್ಮ್ ಆರ್ ದ ಲೋವೆಸ್ಟ್ ಫಾರ್ಮ್ ಅಂತ ಹೇಳ್ಬೋದು. ಓಕೆ, ಈಗ ಇದು ಕ್ಯಾನ್ಸಲ್ ಆಗೋದಿಲ್ಲ. ಹಾಗಾದರೆ ಇದನ್ನು ನಾವೇನು ಮಾಡಬೇಕು? ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ, ಯಾಕಂದರೆ ನ್ಯೂಮನೇಟ್ರ್ ಏನಿದೆ 21 ಡಿನಾಮಿನೇಟ್ರ್ಗಿಂತ ದೊಡ್ಡದಿದೆ, ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. 21 ನಾನು ಬರ್ಕೊಳ್ತಾ ಇದ್ದೀನಿ. 5ಇಂದ ಡಿವೈಡ್ ಮಾಡೋಣ. 5 4s 21 ರಿಮೈಂಡರ್. ಈ 1 ನ್ಯೂಮನೇಟರ್ನಲ್ಲಿ, 5 ಡಿನಾಮಿನೇಟರ್ನಲ್ಲಿ ಬರ್ಕೊಳ್ತಾ ಇದ್ದೀವಿ. 4 ಆಫ್ 1/5 ಈಸ್ ಈಕ್ವಲ್ಸ್ ಟು 4 ಆಫ್ 1/5. ಇದು ನಮ್ಮ ಫಸ್ಟ್ ಪ್ರಾಬ್ಲಮ್. ಎಷ್ಟೊಂದು ಸರಳ ಅಲ್ಲ? ಓಕೆ, ಈಗ ಸೆಕೆಂಡ್ ಪ್ರಾಬ್ಲಮನ್ನು ನೋಡಿ. 4 × 1/3. 4 × 1/3 ಇಂಟು ಮಾಡೋಣ. 4 1s 4. ನ್ಯೂಮನೇಟರನ್ನು ಇಂಟು ಮಾಡ್ತಾ ಇದ್ದೀವಿ. 4 1s 4. ಡಿನಾಮಿನೇಟರ್ನಲ್ಲಿ ಏನೂ ಇರಲಿಲ್ಲ ಅಂತಂದರೆ 1 ಇರುತ್ತೆ. 1 × 3 3 ಆಗುತ್ತೆ. ಈಗ ನಾವು ಡಿವೈಡ್ ಮಾಡಬೇಕು, ಯಾಕಂದರೆ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ನ್ಯೂಮರೇಟರ್ ಜಾಸ್ತಿ ಇದೆ ಅಂದರೆ ಅದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಅದನ್ನು ಡಿವೈಡ್ ಮಾಡೋಣ. 3 1s 3. 1 ರಿಮೈನ್ಸ್. ಈಗ ಇದು ಲೋವೆಸ್ಟ್ ನಂಬರ್ ಆಯಿತು. ಡಿವೈಸರ್ಗಿಂತಲೂ ಲೋ ಇದ್ದರೆ ಇಲ್ಲೇ ಸ್ಟಾಪ್ ಮಾಡಿ ಇದನ್ನು ಮೇಲೆ ನ್ಯೂಮನೇಟರ್ನಲ್ಲಿ, ಈ ಡಿವೈಸರನ್ನು ಡಿನಾಮಿನೇಟರ್ನಲ್ಲಿ ಬರ್ಕೊಳ್ತಾ ಇದ್ದೀವಿ. 1/3. 1 ಆಫ್ 1/3. ಇದನ್ನು ಕೂಡ ನೀವು ಮಾಡಬೇಕಾಗ್ತಾ ಇದೆ ರಫಲ್ಲಿ. ಇದು ಇದ್ರೇ ನಿಮಗೆ ಅಂಕಗಳು ಸಿಗೋದು. ನೀವು ಯಾಕಂದರೆ ಯಾವ ರೀತಿ ಕನ್ವರ್ಟ್ ಮಾಡಿದ್ದೀರಿ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗ್ತಾ ಇದೆ. ಓಕೆ, ನಂತರದಲ್ಲಿ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಏನಿದೆ? 2 × 6/7. 2 × 6/7 that is equals to 2 6s 12. 12/7. 12/7 ಯಾವ ಫ್ರ್ಯಾಕ್ಷನ್ ಇದೆ?
ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಯಾಕಂದರೆ 12 ಗ್ರೇಟರ್ ನಂಬರ್ ಇದೆ. ಹಾಗಾಗಿ 12 ಇಂಪ್ರಾಪರ್ ಫ್ರ್ಯಾಕ್ಷನನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. 7 1s 7 ಆಗ್ತಾ ಇದೆ. ರಿಮೈಂಡರ್ ಸ್ಮಾಲರ್ ದ್ಯಾನ್ ದ ಡಿವೈಸರ್ ಆದರೆ ಅದನ್ನು ನಾವು ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀವಿ. ಇದು 5 ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ಇದು 7 ಡಿವೈಸರ್ ಅನ್ನು ಇಲ್ಲಿ 1 of 5/7 that is equal to 1 of 5 divided by 7. ಈಗ ಫೋರ್ತ್ ಪ್ರಾಬ್ಲಮ್ ಅನ್ನು ನೋಡೋಣ. 5 into 2/9. 5 into 2/9 ಇಂಟು ಮಾಡೋಣ. 5 2s are 10 divided by 9. ಯಾಕಂದ್ರೆ ಕೆಳಗಡೆ 1 ಇರುತ್ತೆ, ಹೌದಾ? ಕೆಳಗಡೆ 1 ಇರುತ್ತೆ. 5 2s are 10 divided by 9 that is equals to. ಡಿವೈಡ್ ಮಾಡಬೇಕಲ್ಲ, ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ನ್ಯೂಮನೇಟ್ರನ್ನು ಡಿನಾಮಿನೇಟ್ರಿಂದ ಡಿವೈಡ್ ಮಾಡಬೇಕು. 9 1s are 9, 1 remains smaller than divisor, so we need to stop here. 1 by ಕೆಳಗಡೆ ಏನು ಬರೀಬೇಕು? 9. ಇದು ಡಿವೈಸರನ್ನು ಬರೀತಾ ಇದ್ದೀವಿ. ಸೊ ಇದರ ಆನ್ಸರ್ ಏನಾಗ್ತಾ ಇದೆ? 1 of 1/9. 1 of 1/9. ಓಕೆ, ಈಗ ಫಿಫ್ತ್ ಪ್ರಾಬ್ಲಮನ್ನು ನೋಡೋಣ. ಫಿಫ್ತ್ ಕ್ವಶನ್ ಏನು ಬರ್ತಾ ಇದೆ? ಏನು ಕೊಟ್ಟಿದ್ದಾರೆ? 2/3 into 4. 2/3 into 4 ಅಂತ ಕೊಟ್ಟಿದ್ದಾರೆ, ಹೌದಾ? ಇಲ್ಲಿ ನ್ಯೂಮನೇಟರ್, ಹೌದಾ? ಹಾಗಾಗಿ 2 4s 8, 3 1s 3. 2 4s 8, 3 1s 3. ಅಂದರೆ ನಾನು ನೇರವಾಗಿ ಇಂಟು ಮಾಡ್ತಾ ಇದ್ದೀನಿ. 2 4s 8 ಡಿವೈಡೆಡ್ ಬೈ ಕೆಳಗಡೆ ಏನೂ ಇಲ್ಲ ಅಂದರೆ 1 ಇರುತ್ತೆ, ಇಂಟು 1 ಅಂದರೆ 3 ಆಗ್ತಾ ಇದೆ. ಮಲ್ಟಿಪ್ಲಿಕೇಶನ್ ನೆನಪಿದೆಯಲ್ಲ, ನ್ಯೂಮನೇಟರ್ ಜೊತೆಗೆ ಡಿನಾಮಿನೇಟರ್ ಜೊತೆಗೆ ಇಂಟು ಮಾಡ್ತಾ ಇದ್ದೀವಿ. ಈಗ ಇದರ ಒಂದು ಬಂದಿರತಕ್ಕಂಥ ಫ್ರ್ಯಾಕ್ಷನ್ ಇದರಲ್ಲಿದೆ, ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಹಾಗಾಗಿ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕಲ್ಲ. 3 2s 6, 3 2s 6 ಮೈನಸ್ ಮಾಡಿದರೆ 2 ಬರ್ತಾ ಇದೆ. ಡಿವೈಸರ್ಗಿಂತೂ ಸ್ಮಾಲರ್ ಇದ್ದರೆ, ರಿಮೈಂಡರು ಡಿವೈಸರ್ಗಿಂತೂ ಸ್ಮಾಲರ್ ಇದ್ದರೆ ಅಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ. ಈ ಒಂದು ರಿಮೈಂಡರನ್ನು ಇಲ್ಲಿ ಮತ್ತು ಡಿವೈಸರನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀವಿ. 2 of 2/3. 2 of 2/3. 6th 7th 8th 9th 10th, ಹೌದಾ? 6 7 8 9 10 ಅನ್ನು ನೋಡೋಣ. ಬರ್ಕೊಂಡಿದ್ರೆ ತಾನೆ? ನಾನು ಅರೇಸ್ ಮಾಡ್ತಾ ಇದ್ದೀನಿ, ಬೇಕಾದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6th ಏನು ಕೊಟ್ಟಿದ್ದಾರೆ? 5/2 into 6. ಇದು ನ್ಯೂಮನೇಟರ್ 5, 6 ಕೂಡ ನ್ಯೂಮನೇಟರ್. ಸೊ 5 6 30, 30 divided by 2. 30 divided by 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿ. 2 1s 2, 2 1s 2, 1 ರಿಮೇನ್ಸ್. 2 ಹೋದರೆ ಇಲ್ಲಿ 1 ಉಳಿತೆ, 10 ಆಗುತ್ತೆ. ಸೊ 2 5s 10, 2 5s 10, ಹೌದಾ? ಎರಡೂ ಒಂದೇ ಟೇಬಲಿಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೊಮ್ಮೆ ಇಲ್ಲಿ ತಿಳಿಸ್ತಾ ಇದ್ದೀನಿ. 30/2 ಅನ್ನು ನಾವು ಯಾವ ಟೇಬಲಲ್ಲಿ ಬರುತ್ತೆ? ಇದು 15 2s ಬರ್ತಾ ಇದೆ, ಇದು 1 2s ಬರ್ತಾ ಇದೆ. ಈಗ ಈ 2 2 ಕ್ಯಾನ್ಸಲ್ ಆದರೆ 15/1 ಅಂತ ಇದೆ, ಹೌದಾ? 15 divided by 1. 15 divided by 1 ಅಂದರೆ 15 ಮಾತ್ರ ಇರ್ತಾ ಇದೆ, 15 ಅಷ್ಟೇ ಇರ್ತಾ ಇದೆ. ಇನ್ನೊಂದು, ನಾವು ಇಲ್ಲೇ ಬೇಕಾದರೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು, ನೋಡಿ. ನ್ಯೂಮನೇಟರ್ ಮತ್ತು ಡಿನಾಮಿನೇಟರ್ಸ್ಗಳನ್ನು 8 ಇದ್ದಾಗ ಕ್ಯಾನ್ಸಲ್ ಮಾಡಬೇಕು. ನ್ಯೂಮನೇಟರ್ ಮತ್ತು ಡಿನಾಮಿನೇಟರ್ ಮಧ್ಯದಲ್ಲಿ 8 ಇದ್ದರೆ ಅದು ಕ್ಯಾನ್ಸಲ್ ಆಗ್ತಿತ್ತು ಅಂದರೆ ಕ್ಯಾನ್ಸಲ್ ಮಾಡಬಹುದು. ಅದನ್ನು ಇಲ್ಲೇ ನೋಡಿ. 2 1s 2, 2 3s 6, 2 3s 6 ಎರಡೂ ಸೇಮ್ ಟೇಬಲಿಂದ ನಾವು ಕ್ಯಾನ್ಸಲ್ ಮಾಡಬೇಕಾಗ್ತಾಯಿದೆ. 5 3s 15, 15 divided by 1. 1 ಅಂದರೆ ಅದನ್ನು ನಾವು ಬರ್ಕೊಳ್ಳೋದಿಲ್ಲ, ಹಾಗಾಗಿ ನಮ್ಮ ಆನ್ಸರು 15 ಬರ್ತಾ ಇದೆ. ಆನ್ಸರ್ ಏನು ಬರ್ತಾ ಇದೆ? 15 ಬರ್ತಾ ಇದೆ. ಯಾವುದಾದ್ರೂ ಒಂದು ಮೆಥಡನ್ನು ಮಾಡಿ. ಓಕೆ, ನಂತರದಲ್ಲಿ ಕ್ವಶನ್ ನಂಬರ್
ಕ್ವಶನ್ ನಂಬರ್ 7. 11 into 4 by 7. 11 into 4 by 7 is equals to 11 fours are 44 divided by 7. ಡಿವೈಡೆಡ್ ಬೈ 7. ಈಗ ಇದೊಂದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಅದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. 44 ಡಿವೈಡೆಡ್ ಬೈ 7. ನೋಡಿ 7 6 42, 7 6 42. ಸಬ್ಟ್ರಾಕ್ಟ್ ಮಾಡೋಣ. 2 ಉಳಿತಾ ಇದೆ. ಸೊ 2 by 7 ಆಗ್ತಾ ಇದೆ. ಹೌದಾ? 6 of 2 by 7 ಆಗ್ತದೆ. 6 of 2 by 7. ಈಗ ನಂತರದ ಒಂದು ಪ್ರಶ್ನೆ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಇದೆ. 20 into 4 by 5. 20 into 4 by 5. ನೋಡಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇದು ಇಂಟು ಇದೆ, ಯಾಕಂದರೆ ಇದು ನ್ಯೂಮನೇಟರ್ ಡಿನಾಮಿನೇಟರ್ ಒಂದೇ ಟೇಬಲಲ್ಲಿ ಬರ್ತಾ ಇದೆ. 5 1s 5 1s 5, 5 4s 20. ಈಗ ಉಳಿದಿರ್ತಕ್ಕಂಥದ್ದನ್ನು ಇಂಟು ಮಾಡೋಣ. ಕ್ವಶನ್ ನಂಬರ್ 9. 13 into 1 by 3 is equals to 13 1s 13, 13 divided by 3, 13 divided by 3. 13ಗೆ 3ಇಂದ ಡಿವೈಡ್ ಮಾಡಬೇಕು. 3 4s 12, 1 ಉಳಿತಾ ಇದೆ. ಈ 1ಅನ್ನು ನ್ಯೂಮನೇಟರ್ನಲ್ಲಿ, ಈ 3ಅನ್ನು ಡಿನಾಮಿನೇಟರ್ನಲ್ಲಿ ಬರ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದಾಗ 4 of 1 by 3 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 4 of 1 by 3 ಬರ್ತಾ ಇದೆ. ಈಗ ಈ ಒಂದು ಥರ್ಡ್ ಮೇನ್ನಲ್ಲಿ ಲಾಸ್ಟ್ ಕ್ವಶನನ್ನು ನಾವು ನೋಡ್ತಾ ಇದ್ದೀವಿ. 10th ಕ್ವಶನ್. 15 into 3 by 5. 15 into 3 by 5. ನಾನು ನಿಮ್ಗೆ ಹೇಳಿದ್ದೆ ಕ್ಯಾನ್ಸಲ್ ಆಗ್ತಾ ಇದ್ದರೆ ಕ್ಯಾನ್ಸಲ್ ಮಾಡಬೇಕು, ಯಾಕಂದರೆ ಈ 5 ಮತ್ತು 15 ಒಂದೇ ಟೇಬಲಲ್ಲಿ ಬರ್ತಾ ಇದೆ. 5 1s 5, 3s ಸೇಮ್ ಟೇಬಲಲ್ಲಿ ಬಂದರೆ ಅದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಈಗ ಉಳಿದಿರ್ತಕ್ಕಂಥದ್ದೇನು? 3 3s 9, 1 1s 1, ಅದು ಬರೀದೇ ಇದ್ದರೂ ನಡೆಯುತ್ತೆ. ಸೊ ಹಾಗಾಗಿ ನಿಮ್ಮ ಆನ್ಸರ್ ಎಷ್ಟು? 9 ಬರ್ತಾ ಇದೆ. ಆನ್ಸರ್ ಎಷ್ಟು ಬರ್ತಾ ಇದೆ? 9 ಬರ್ತಾ ಇದೆ. ಹೌದಾ? ಅತ್ಯಂತ ಸರಳವಾಗಿರ್ತಕ್ಕಂಥದ್ದಿದೆ. ನೀವು ಕ್ಯಾನ್ಸಲ್ ಆಗ್ತಾ ಇದ್ದರೆ ಕ್ಯಾನ್ಸಲೇಷನ್ ಮಾಡಿಕೊಳ್ಬೇಕು. ಈಗ ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ನಂತರದ ಒಂದು ಪ್ರಶ್ನೆ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ನೋಡಿ ಏನಂತ ಹೇಳ್ತಾ ಇದ್ದಾನೆ. ಶೇಡ್ ಫಸ್ಟಲ್ಲಿ 1/2 ಆಫ್ ದ ಸರ್ಕಲ್ಸ್ ಇನ್ ಬಾಕ್ಸ್. 1/2 ಆಫ್ ದ ಸರ್ಕಲ್ಸ್ ಇನ್ ಬಾಕ್ಸ್ ಎ. ಬಾಕ್ಸ್ ಎನಲ್ಲಿ ಹಾಫ್ ಆಫ್ ದ ಸರ್ಕಲ್ಸ್ಗಳನ್ನು ನಾವು ಏನು ಮಾಡಬೇಕಾಗಿದೆ? ಶೇಡ್ ಮಾಡಬೇಕಾಗಿದೆ. ಹಾಫ್ ಆಫ್ ದ ಸರ್ಕಲ್ಸ್ ಅಂದರೆ ನೋಡಿ ಟೋಟಲ್ ಎಷ್ಟಿದೆ? 1 2 3 4 5 6 7 8 9 10 11 12. 12ನ ಹಾಫ್ ಅಂದರೆ ಎಷ್ಟು? 1/2 ಆಫ್ 12. 2 1s 2, 2 6 12 ಅಂದರೆ 6 ಆಗ್ತಾ ಇದೆ. ಅಂದರೆ ನಾವು 6 ಸರ್ಕಲ್ಸ್ಗಳನ್ನು ಏನು ಮಾಡಬೇಕಾಗಿದೆ? ಕಲರ್ ಮಾಡಬೇಕಾಗಿದೆ. 6 ಸರ್ಕಲ್ಸ್ಗಳನ್ನು ಕಲರ್ ಮಾಡಬೇಕಾಗ್ತಾ ಇದೆ. ಇಲ್ಲಿ ನೋಡಿ 6 ಸರ್ಕಲ್ಸ್ ಇದೆ, ಇದನ್ನು ನಾವು ಕಲರ್ ಮಾಡೋಣ, ಶೇಡ್ ಮಾಡೋಣ. ಡ್ರಾ ಮಾಡ್ಕೊಳ್ಬೇಕಾಗ್ತಾ ಇದೆ ನೀವು ಕೂಡ. ಓಕೆ, ಈಗ ಇಲ್ಲಿ ಬರೋಣ. ಶೇಡ್ 2/3 ಆಫ್ ಅ ಟ್ರಯಾಂಗಲ್ಸ್ ಇನ್ ಬಾಕ್ಸ್ ಬಿ. ಬಾಕ್ಸ್ ಬಿ ಇಲ್ಲಿದೆ, ಇಲ್ಲಿ ಟ್ರಯಾಂಗಲ್ಸ್ ಇದೆ. 2/3 ಆಫ್ ದ ಟ್ರಯಾಂಗಲ್ಸ್, ಒಟ್ಟು ಇರ್ತಕ್ಕಂಥ ಟ್ರಯಾಂಗಲ್ಸ್ನಲ್ಲಿ 2/3 ಟ್ರಯಾಂಗಲ್ಸನ್ನು ನಾವು ಶೇಡ್ ಮಾಡಬೇಕಾಗಿದೆ. ಅದನ್ನು ನಾನು ಬರ್ಕೊಳ್ತಾ ಇದ್ದೀನಿ. 2/3 ಆಫ್ ಟ್ರಯಾಂಗಲ್ಸ್ ಎಷ್ಟಿದೆ ಅದನ್ನು ಬರ್ಕೊಳ್ಬೇಕಲ್ಲ. ಬಾಕ್ಸ್ ಬಿ ನಲ್ಲಿರ್ತಕ್ಕಂಥ ಟ್ರಯಾಂಗಲ್ಸ್ ಎಷ್ಟು? 1 2 3 4 5 6 7 8 9. 9ಅನ್ನು ಬರ್ಕೊಳ್ತೀನಿ. ಇಲ್ಲಿ ನೋಡಿ 3 1s 3 3s 3 1s 3 3s 2 3s 6, 2 3s 6. ಅಂದರೆ ನಾವು ಎಷ್ಟು ಟ್ರಯಾಂಗಲನ್ನು ಶೇಡ್ ಮಾಡಬೇಕಾಗಿದೆ? 6 ಟ್ರಯಾಂಗಲ್ಸ್ಗಳನ್ನು ಶೇಡ್ ಮಾಡಬೇಕಾಗಿದೆ. ಎಷ್ಟು? 6 ಟ್ರಯಾಂಗಲ್ಸ್ಗಳನ್ನು ಶೇಡ್ ಮಾಡಬೇಕಾಗಿದೆ. ನೋಡಿ ನಾವು ಇನ್ನೊಂದು ರೀತಿ ಅಂದರೆ ಕೊಟ್ಟಿರ್ತಕ್ಕಂಥ ಎಲ್ಲ ಟ್ರಯಾಂಗಲಲ್ಲಿ
ಟೋಟಲ್ 3 ಗ್ರೂಪ್ಸ್ ಮಾಡಬೇಕು ನೋಡಿ. ಇಲ್ಲಿ 1ನೇ ಗ್ರೂಪು, ಇಲ್ಲಿ 2ನೇ ಗ್ರೂಪು, 1ನೇ ಗ್ರೂಪ್ 2ನೇ ಗ್ರೂಪ್. ಈ 2 ಗ್ರೂಪ್ಗಳಲ್ಲಿ ನಾವು ಏನು ಮಾಡಬೇಕು, 2 ಗ್ರೂಪ್ಸನ್ನು ಟೋಟಲ್ 2 ಗ್ರೂಪ್ಸಿಗೆ ನಾವು ಶೇಡ್ ಮಾಡಬೇಕಾಗಿದೆ. ಹೌದಾ, ಇಲ್ಲಿ ನೋಡಿ ಶೇಡ್ ಮಾಡ್ತಾ ಇದ್ದೀವಿ. ಹೌದಾ, ಇದು ಏನಾಯಿತು 2/3 ಆಫ್ ಅ ಟ್ರಯಾಂಗಲ್ಸ್. ಎಷ್ಟು ಬಂತು 6 ಟ್ರಯಾಂಗಲ್ಸನ್ನು ಕಲರ್ ಮಾಡಿದ್ದೀವಿ. ನಮ್ಮ ಆನ್ಸರ್ ಬಂದಿದೆ. ಇಲ್ಲೂ ಕೂಡ 6 ಬಂದಿತ್ತು, ಇಲ್ಲೂ ಕೂಡ 6 ಬಂದಿದೆ. ಓಕೆ, ಥರ್ಡ್ ಪ್ರಾಬ್ಲಮನ್ನು ನೋಡೋಣ. 3/5 ಆಫ್ ಅ ಸ್ಕ್ವಯರ್ಸ್ ಇನ್ ಬಾಕ್ಸ್ ಸಿ. ಇಲ್ಲಿ ಸ್ಕ್ವಯರ್ ಕೊಟ್ಟಿದ್ದಾನೆ. ಈ ಒಂದು ಬಾಕ್ಸ್ನಲ್ಲಿ ಸಿ ಅಂತಕ್ಕಂಥ ಒಂದು ಬಾಕ್ಸ್ನಲ್ಲಿ ಸ್ಕ್ವಯರ್ಸ್ ಇದೆ. ಆ ಸ್ಕ್ವಯರ್ಸ್ನಲ್ಲಿ 3/5 ಸ್ಕ್ವಯರ್ಸ್ಗಳನ್ನು 3/5 ಪಾರ್ಟ್ ಆಫ್ ಅ ಸ್ಕ್ವಯರ್ಸ್ಗಳನ್ನು ನಾವೇನು ಮಾಡಬೇಕಾಗಿದೆ, ಶೇಡ್ ಮಾಡಬೇಕಾಗಿದೆ. ಹೌದಾ, ಅಂದರೆ ಎಷ್ಟು ಸ್ಕ್ವಯರ್ ಇದೆ ಮೊದಲಿಗೆ ಕೌಂಟ್ ಮಾಡೋಣ. 1 2 3 4 5 5 3 15 5 5 5. ಹೌದಾ, ಥರ್ಡ್ ಒನ್ ಟೋಟಲ್ 15 ಇದೆ. ಎಷ್ಟು 3/5 3/5 ಆಫ್ ಅಂದರೆ ಇಂಟು 15 ನೋಡಿ, ಕ್ಯಾನ್ಸಲ್ ಆಗುತ್ತಲ್ಲ. 5ಇಂದ ಕ್ಯಾನ್ಸಲ್ ಆಗುತ್ತೆ. 2 5 ಟೇಬಲಲ್ಲಿ ಬರುತ್ತೆ. 5ಇಂದ ಕ್ಯಾನ್ಸಲ್ ಮಾಡಿ. 5 1s 5 3s 5 1s 5 3s 3 3s 9. ಅಂದರೆ 9 ಸ್ಕ್ವಯರ್ಸ್ಗಳನ್ನು ನಾವು ಶೇಡ್ ಮಾಡಬೇಕಾಗಿದೆ. 9 ಸ್ಕ್ವಯರ್ಸ್ಗಳನ್ನು ಶೇಡ್ ಮಾಡಬೇಕಾಗಿದೆ. 1 2 3 4 5 6 7 8 9. ಹೌದಾ, 7 8 9. ಇದು ನಮ್ಗೆ ಕೊಟ್ಟಿರ್ತಕ್ಕಂತಹ 4th ಪ್ರಾಬ್ಲಮ್ ಆಗಿತ್ತು. ಜಸ್ಟ್ ಲೈಕ್ ಅ ಗೇಮ್ ಇದೆಯಲ್ಲ, ಅತ್ಯಂತ ಈಸಿಯೆಸ್ಟ್. ನಾವು ಇಲ್ಲಿ ಏನು ಫೈಂಡ್ ಮಾಡಿದ್ದೀವಿ, ಇದೇ ಒಂದು ಪ್ರಾಬ್ಲಮನ್ನು ಇಲ್ಲಿ 5th ಕ್ವಶನ್ನಲ್ಲಿ ಸಾಲ್ವ್ ಮಾಡ್ತಾಯಿದ್ದೀವಿ. 5th ಕ್ವಶನ್ನಲ್ಲಿ ಸಾಲ್ವ್ ಮಾಡ್ತಾಯಿದ್ದೀವಿ. ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5ನಲ್ಲಿ ಏನಿದೆ ಅಂತ ಹೇಳ್ತಕ್ಕಂಥದ್ದನ್ನು ನೋಡೋಣ. ಫೈಂಡ್ 1/2 ಆಫ್ 24. ಫಸ್ಟಲ್ಲಿ ಫೈಂಡ್ 1/2 ಆಫ್ 24 ಮತ್ತು 1/2 ಆಫ್ 46. ಎರಡು ಬೇರೆ ಬೇರೆ ಪ್ರಶ್ನೆಗಳಿದೆ. 5th ಕ್ವಶನ್, ಫಸ್ಟ್ ಎ 1/2 ಆಫ್ 24. ಆಫ್ ಅಂದರೆ ಇಂಟು ಮಾಡ್ಕೊಳ್ಬೇಕಾಗ್ತಾಯಿದೆ. 1/2 ಆಫ್ 24 ನೋಡಿ. 1/2 ಇಂಟು 24. 2 1s 2 1s 2 2 1s 2 2 2s 4. ಎಷ್ಟಾಯಿತು 12 ಇಂಟು 1 12 ಇಂಟು 1 12 1s 12 ಅಂತ ಆಗ್ತಾಯಿದೆ. 12 1s 12. ಹಾಗಾದರೆ ನಿಮ್ಮ ಆನ್ಸರ್ ಎಷ್ಟಾಯಿತು 12 ಅಂತ ಆನ್ಸರ್ ಬಂತು. ಓಕೆ, ಬಿ ಇದರಲ್ಲಿ ಎನಲ್ಲಿ ಫಸ್ಟ್ ಆಯಿತು. ಎನಲ್ಲಿ ಫಸ್ಟ್ ಆಯಿತು. ಈಗ ಸೆಕೆಂಡ್ ಒನ್ 1/2 ಆಫ್ 46. 1/2 ಆಫ್ 46. ಆಫ್ ಅಂದರೆ ಈಗ ಹೇಳಿದ್ದೆ ಏನು ಮಾಡ್ಕೊಳ್ಬೇಕು, ಇಂಟು 1/2 ಇಂಟು 46 ನೋಡಿ. ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡೋಣ. 2 1s 2 2s 4 2 3s 6 ಅಂದರೆ 23. 23 ಇಂಟು 1 23 ಇಂಟು 1 23 ಇಂಟು 1 ಇಸ್ 23. 23 ಇಂಟು 1 ಇಸ್ 23. ಹೌದಾ, ಓಕೆ. ಈಗ ಈ ಫಸ್ಟ್ ಪ್ರಾಬ್ಲಮ್ ಮುಗೀತು. ಈಗ ಸೆಕೆಂಡ್ ಪ್ರಾಬ್ಲಮ್ಗೆ ಬರೋಣ. 2/3 ಆಫ್ 18. ಬಿನಲ್ಲಿ ಫಸ್ಟ್ ಕ್ವಶನ್ 2/3 ಆಫ್ 18. ಆಫ್ ಅಂದರೆ ಇಂಟು ನೋಡಿ. 2/3 ಇಂಟು 18 ಕ್ಯಾನ್ಸಲ್ ಆಗುತ್ತಲ್ಲ. ಹೌದು. ಯಾವ ಟೇಬಲಿಂದ, 3 ಟೇಬಲಿಂದ. 3 1s 3 3 6 3 6 18. ಸೊ 2 ಇಂಟು 6 ಇಟ್ ಈಸ್ 12. ಇಟ್ ಈಸ್ 12. ಎಷ್ಟೊಂದು ಸರಳ. ವಿತಿನ್ 1 ಸೆಕೆಂಡಲ್ಲಿ ನೀವು ಆನ್ಸರ್ಗಳನ್ನು ಪಡೀತಾ ಇದ್ದೀರಿ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ, 2/3 ಆಫ್ 27. 2/3 ಆಫ್ 27. ಆಫ್ ಇದ್ದದ್ದನ್ನು ಇಂಟು ಮಾಡಬೇಕಾಗಿದೆ. 2/3 ಇಂಟು 27 ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ, ಹಾಂ 3 ಟೇಬಲಿಂದ. 3 1s 3 9s 27. 3 9s 27 ಮಿಕ್ಕಿರ್ತಕ್ಕಂಥದ್ದನ್ನು ಇಂಟು ಮಾಡಿ. 2 9s 18.
2 9s 18. ಬಿ ಕ್ವಶನ್ ಬಂತಲ್ಲ. ಓಕೆ, ಈಗ ನಂತರದೊಂದು ಪ್ರಶ್ನೆ ಸಿ ಅನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ಪ್ರಶ್ನೆ ಏನಿದೆ? 3/4 ಆಫ್ 16. ಸಿನಲ್ಲಿ ಫಸ್ಟ್ ಕ್ವಶನ್ 3/4 ಆಫ್ 16. ಹೌದಾ? ಓಕೆ, ನೋಡೋಣ. 3/4 ಆಫ್ 16. ಸೊ 16. ಸೊ 3/4 ಇಂಟು 16. ನೋಡಿ ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ? 4 ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ. 4 1s 4 4s. ಇಲ್ಲಿ ಡಿನಾಮಿನೇಟರ್ನಲ್ಲಿ 1 ಇದೆ ಅಂತ ತಿಳ್ಕೊಳ್ಳೋಣ. 3 4s 12, 1 1s 1, ಅಂದರೆ 3 4s 12 ಆಗ್ತಾ ಇದೆ. ವಿತಿನ್ ಸೆಕೆಂಡಲ್ಲಿ ನಿಮಗೆ ಆನ್ಸರ್ಗಳು ಸಿಗ್ತಾ ಇದೆ. ಹೌದಲ್ಲ? ಎಷ್ಟೊಂದು ಸರಳವಾಗಿರ್ತಕ್ಕಂಥ ಒಂದು ಎಕ್ಸಸೈಸನ್ನು ನಿಮ್ಗೆ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನ್ಯೂಮನೇಟರ್ ಜೊತೆಗೆ ಡಿನಾಮಿನೇಟರ್ ಜೊತೆಗೆ ಇಂಟು ಮಾಡ್ತಾ ಇದ್ದೀವಿ. ಒಂದು ವೇಳೆ ಕ್ಯಾನ್ಸಲ್ ಆಗ್ತಿತ್ತು ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಅದನ್ನು ಲೋವೆಸ್ಟ್ ಫಾರ್ಮ್ಗೆ ಕೊಂಡೊಯ್ಯೋದು ಅಂತ ಕರಿತಾ ಇದ್ದೀವಿ. ಹೌದಾ? ಸಿಂಪ್ಲೆಸ್ಟ್ ಫಾರ್ಮಿಗೂ ಅಂತ ಹೇಳ್ಬೋದು, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ಸಿನಲ್ಲಿ ಸೆಕೆಂಡ್ ಕ್ವಶನನ್ನು ನೋಡೋಣ. 3/4 ಆಫ್ 36. 3/4 ಆಫ್ 36 ಅಂದರೆ 3/4 ಇಂಟು 36 ಇಂಟು 36. 4 ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ. 4 1s 4, 9s 36. 4 9s 36. ಈಗ ನೋಡ್ಬೋದು, ಇವೆರಡನ್ನೇ ಇಂಟು ಮಾಡಬೇಕಾಗ್ತದೆ. 9 3s. ಡಿ ಅನ್ನು ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾರೆ ಡಿನಲ್ಲಿ? 4/5 ಆಫ್ 20. 4/5 ಆಫ್ 20. ಹೌದಾ? ಅಂದರೆ ಏನಂತ? ಆಫ್ ಅಂದರೆ ಇಂಟು. 4/5 ಇಂಟು 20. 20 ಅಂದರೆ 20/1 ಅಂತ ಬರ್ಕೊಳ್ತಾ ಇದ್ದೀನಿ. ಕ್ಯಾನ್ಸಲ್ ಮಾಡ್ಕೊಳ್ಬೇಕಲ್ಲ. ಓಕೆ, 5 1s 5, 5 4s 20. 5 4s 20. 4 4s 16. 1 1s 1, ಅದನ್ನು ನಾನು ಬರ್ಕೊಳ್ಳೋದಿಲ್ಲ. 1ಅನ್ನು ಬರ್ಕೊಳ್ಳೋದೇ ಇದ್ದರೂ ನಡೀತಾ ಇದೆ, ಯಾಕಂದರೆ ಎಲ್ಲ ಸಂಖ್ಯೆಗಳ ಕೆಳಗಡೆ 1 ಇರ್ತಾ ಇದೆ. ಈಗ ನಂತರದ ಒಂದು ಪ್ರಶ್ನೆ 5ನಲ್ಲಿ ಡಿನಲ್ಲಿ ಸೆಕೆಂಡ್ ಕ್ವಶನ್. ಇದು ಫಸ್ಟ್ ಕ್ವಶನ್ ಇತ್ತು. ಈಗ ಸೆಕೆಂಡ್ ಕ್ವಶನನ್ನು ನಾವು ನೋಡೋಣ. 4/5 ಆಫ್ 35. 4/5 ಆಫ್ 35. ನೋಡಿ, 4/5 ಇಂಟು 35. ನೋಡಿ, ನಾವು ನ್ಯೂಮನೇಟರನ್ನು ಕ್ಯಾನ್ಸಲ್ ಮಾಡಬಾರ್ದು. ಹೌದಾ? ಕೆಲವೊಬ್ಬರಲ್ಲಿ ಡೌಟ್ ಇರ್ತಾ ಇದೆ. ನ್ಯೂಮನೇಟರನ್ನು ಕ್ಯಾನ್ಸಲ್ ಮಾಡ್ತಾರೆ. ನಾವು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಮಧ್ಯದಲ್ಲಿ ಇಂಟು ಇದ್ದರೆ, ಮಧ್ಯದಲ್ಲಿ ಮತ್ತೆ ಪ್ಲಸ್ ಇದ್ದರೆ ಕ್ಯಾನ್ಸಲ್ ಆಗೋದಿಲ್ಲ. ಪ್ಲಸ್ ಅಥವಾ ಮೈನಸ್ ಇದ್ದರೆ ಕ್ಯಾನ್ಸಲ್ ಆಗೋದಿಲ್ಲ. ಇಂಟು ಇದ್ದರೆ ಮಾತ್ರ ಅನ್ನೋದು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಈ ನ್ಯೂಮನೇಟರನ್ನು ಈ ಡಿನಾಮಿನೇಟರ್ ಆಗಿರ್ಬೋದು, ಯಾವುದೇ ಒಂದು ಮಧ್ಯದಲ್ಲಿ ಇಂಟು ಇದ್ದಾಗ ಯಾವುದೇ ಒಂದು ಡಿನಾಮಿನೇಟರಿಂದ ನಾವು ಕ್ಯಾನ್ಸಲ್ ಮಾಡ್ಬೋದು. ಯಾವುದೇ ಒಂದು ನ್ಯೂಮನೇಟರ್ ಜೊತೆಗೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಅದು ಕ್ಯಾನ್ಸಲ್ ಆಗ್ತಿತ್ತು ಅಂದರೆ. ಹೌದಾ? ಈಗ ಕ್ಯಾನ್ಸಲ್ ಮಾಡೋಣ. ಇದು 5 ಟೇಬಲಲ್ಲಿ ಬರುತ್ತೆ. 5 1s 5, 5 7s 35. ಸೊ 4 7s 28, 1 1s 1. ಹಾಗಾದರೆ ನಮ್ಮ ಆನ್ಸರ್ 28 ಬಂದುಬಿಡ್ತು. 28 ಬಂದುಬಿಡ್ತು. ಹೌದಲ್ಲ? ಓಕೆ, ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ಕ್ವಶನ್ ನಂಬರ್ 6 7 8 ನಂತರದ ಒಂದು ವಿಡಿಯೋದಲ್ಲಿ ನೋಡೋಣ. ನಂತರದ ಪಾರ್ಟ್ 2ನಲ್ಲಿ ನೋಡೋಣ. ಯಾವುದು ಅರ್ಥ ಆಗ್ತಾ ಇಲ್ಲ ಅದರ ಒಂದು ಪ್ರಶ್ನೆಯನ್ನು ಹಾಕಿದರೆ ಮತ್ತೆ ವಿವರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ.